ಗ್ಯಾರಂಟಿ ನಾವಂತೂ ನೋಡೇ ಇಲ್ಲ ಸರ್. ಅದು ಯಾರಿಗೆ ಬಂದೋ ಅವ್ರಿಗೆ ಸಾಬ್ರಕ್ಕೆ ಅವ್ರಿಗೆ ಬಂದಿರಬೇಕು. ನಮ್ಗಂತೂ ಬಂದೇ ಇಲ್ಲ ಸರ್, ನಿಜವಾಗಿರ್ತೀನಿ. ನಮಗೇನೂ ಬಂದಿಲ್ಲ. ನಮ್ಮ ಅತ್ತೆದು ಹೇಳ್ತೀನಿ ಕೇಳಿ, ಬಂದಂಗೆ ಗೃಹಲಕ್ಷ್ಮಿ ಜ್ಯೋತಿ ಅದೇನೋ ಮಾಡ್ಯಾರ 2 ಸಲ, 1 ರೂಪಾಯಿನೂ ಬಂದಿಲ್ಲ. ಒಂದೇ 1 ರೂಪಾಯಿ ಬಂದಿಲ್ಲ. ನಾನೇ ಸುತ್ತೀನಿ, ಎಷ್ಟೋ ಸುತ್ತಿ ಅಲ್ಲಿ ಹೋಗ್ರಿ, ಖನಿಜ ಬಾಂಕ್ ಹೋಗ್ರಿ, ಇಲ್ಲಿ ಹೋಗಿರುತ್ತೆ. ಸಾಬ್ರಿಗೆ ಮಾತ್ರ ಇಮ್ಮಿಡಿಯೇಟ್ ಹೋಗಿದ ತಕ್ಷಣ ಸಾಬ್ರಿಗೆ ಆಗ್ಬಿಡ್ತದೆ. ಕೆಜಿ ಅಕ್ಕಿ ಕೊಡ್ತೀನಿ ಅಂತವ್ರೆ, ಅದು ಈಗ ಸಿಗ್ತಾ ಇಲ್ಲ, ಇನ್ನೇವರೆಗೂ ಸಿಗ್ತಾ ಇಲ್ಲ. 67 ಸಾವಿರ ಏನೂ ಮಾಡಿಲ್ಲ ಸರ್. ಎಲ್ಲ ಅವ್ರು ದುಡ್ಡು ಕೂಡ ಹಾಕೋದು. ಅವರು ವಂಶದವರೇ, ಗಾಂಧಿ ವಂಶದವರೇ, ಏನೂ ಮಾಡಿಲ್ಲ. ಮೋದಿ 9 ವರ್ಷದಲ್ಲಿ ಬೇಜಾನ್ ಅಭಿವೃದ್ಧಿ ಮಾಡಿದ್ದಾರೆ. ಈಗ ವೀರಪ್ಪ ಮೊಯ್ಲಿ ಅವರು ಕೇಳ್ತಿದ್ರು, ರಾಮ ಅಂತೇಳಿ ರಾಮ ಮಂದಿರ ಆಯಿತು, ನೆಕ್ಸ್ಟ್ ಏನು ಮಾಡ್ತೀರಿ ಅಂತೇಳಿ. ನೆಕ್ಸ್ಟು ಕೃಷ್ಣಂದು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ಅಂತೇಳಿ ಸರ್. ಸರ್, ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಹೌದು. ಯಾರು ಅಧಿಕಾರಕ್ಕೆ ಬರ್ತಾರೆ? BJP ಅಧಿಕಾರಕ್ಕೆ ಬಂದರೆ ಒಳ್ಳೆ ಸರ್. ಬಿಜೆಪಿ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ವ್ಯಕ್ತಿ. ಯಾರನ್ನೇ ಕೇಳಿದ್ರೆ ಮೋದಿ 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 ಅಂತ ಹೌದು ಹೇಳ್ತಾರೆ. ಯಾಕೆ ಹೌದು. ಮೋದಿ? 2 ಸತಿ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ 2 ಸತಿ ಪ್ರಧಾನಮಂತ್ರಿ ಆಗಿದ್ದಾರೆ. ಒಳ್ಳೆ ಆಡಳಿತ ಕೊಡ್ತಿದ್ದಾರೆ 9 ವರ್ಷದಿಂದ. ಒಳ್ಳೆ ವ್ಯಕ್ತಿ, ದೇಶಕ್ಕೆ ಬೇಕಾದ ಉಕ್ಕಿನ ಮನುಷ್ಯ ಅಂದರೆ ಅವರೇನೆ. ಸರ್, ಈಗ 67 ವರ್ಷ ಕಾಂಗ್ರೆಸ್ ಇತ್ತು, ಹೌದು. 10 ವರ್ಷ ಬಿಜೆಪಿ ಆಡಳಿತ ಮಾಡಿದೆ. 67 ಸಾವಿರ ಏನೂ ಮಾಡಿಲ್ಲ ಸರ್. ಎಲ್ಲ ಅವ್ರು ದುಡ್ಡು ಕೂಡ ಹಾಕೋದು. ಅವರು ವಂಶದವರೇ, ಗಾಂಧಿ ವಂಶದವರೇ, ಏನೂ ಮಾಡಿಲ್ಲ. ಮೋದಿ 9 ವರ್ಷದಲ್ಲಿ ಬೇಜಾನ್ ಅಭಿವೃದ್ಧಿ ಮಾಡಿದ್ದಾರೆ ಮೋದಿಯವರು. ಈಗ ನರೇಂದ್ರ ಮೋದಿ ಅವರ ಅಧಿಕಾರದ ಅವಧಿಯಲ್ಲಿ ಹೌದು ರಾಮ ಮಂದಿರ ಆಯಿತು, ಆರ್ಟಿಕಲ್ 370 ರದ್ದಾಯಿತು, ಹೌದು ತ್ರಿವಳಿ ತಲಾಕ್ ಆಯಿತು, ಹೌದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬರ್ತಾ ಇದೆ. ಹೌದು. ಏನು ಹೇಳ್ತೀರಿ ಸರ್? ಸರ್, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಮೋದಿ. ಒಳ್ಳೆ ವ್ಯಕ್ತಿ, ಉಕ್ಕಿನಂಥ ಮನುಷ್ಯ ಪಾರ್ಟಿ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡ್ಬೇಕು. ಇನ್ನೂ ಅವ್ರಿಗೆ ಏಜ್ ಜಾಸ್ತಿ ಆಗ್ಬಿಡ್ತು, ಏನು ಮಾಡೋಕ್ಕೆ. ಇನ್ನೊಂದು 10 ವರ್ಷ ಇದ್ದೇ ಚೆನ್ನಾಗಿತ್ತು. ಇನ್ನೊಂದು 2 ವರ್ಷ 2.5 ವರ್ಷ ಆಡಳಿತ ಮಾಡ್ಬೋದು. ಅವರು ಬೇರೆ ಬಿಟ್ಕೊಡ್ಬೋದು. ಸರ್, ಮೋದಿ ಅವರಿಗೆ ಏಜ್ ಆಯಿತು ಅಂತ ಹೇಳಿದ್ರಿ. ಹೌದು. ಮೋದಿ ಅವರ ಟರ್ಮ್ ಮುಗಿದ ತಕ್ಷಣ ಯೋಗಿ ಅವರ ಟರ್ಮ್ ಸ್ಟಾರ್ಟ್ ಆದರೆ ಯೋಗಿ ಅವ್ರು ಮಾಡ್ಬೋದಾ, ಇಲ್ಲ ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತದು, ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಯಾರೋ ಲೇಡೀಸ್ ಕೊಡ್ತೀನಿ ಅಂತ ಮಾಹಿತಿ ಇದೆ. ಅದಾದಮೇಲೆ ಯೋಗಿ ಆದಿತ್ಯನಾಥ್ ಬರ್ಬೋದು ಅನಿಸ್ತದೆ. ಅವರು ಒಳ್ಳೆ ವ್ಯಕ್ತಿನೇ ಮೋದಿ ಥರ. ಸರ್, ಈಗ ರಾಜ್ಯದ ಪರಿಸ್ಥಿತಿ ನೋಡಿದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. 5 ಗ್ಯಾರಂಟಿ ಯೋಜನೆಗಳನ್ನು ಗ್ಯಾರಂಟಿ ನಾವಂತೂ ನೋಡೇ ಇಲ್ಲ ಸರ್. ಅದು ಯಾರಿಗೆ ಬಂದೋ ಅವ್ರಿಗೆ ಸಾಬ್ರಕ್ಕೆ ಅವ್ರಿಗೆ ಬಂದಿರಬೇಕು. ನಮ್ಗಂತೂ ಬಂದೇ ಇಲ್ಲ ಸರ್, ನಿಜವಾಗಿರ್ತೀನಿ. ನಮಗೇನೂ ಬಂದಿಲ್ಲ. ಸರ್, ಅದಕ್ಕೆ ನಮ್ಮ ಅತ್ತೆದು ಹೇಳ್ತೀನಿ ಕೇಳಿ, ಬಂದಂಗೆ ಗೃಹಲಕ್ಷ್ಮಿ ಜ್ಯೋತಿ ಅದೇನೋ ಮಾಡ್ಯಾರ 2 ಸಲ, 1 ರೂಪಾಯಿನೂ ಬಂದಿಲ್ಲ. ಒಂದೇ 1 ರೂಪಾಯಿ ಬಂದಿಲ್ಲ. ನಾನೇ ಸುತ್ತೀನಿ, ಎಷ್ಟೋ ಸುತ್ತಿ ಅಲ್ಲಿ ಹೋಗ್ರಿ, ಖನಿಜ ಬಾಂಕ್ ಹೋಗ್ರಿ, ಇಲ್ಲಿ ಹೋಗಿರುತ್ತೆ. ಸಾಬ್ರಿಗೆ ಮಾತ್ರ ಇಮ್ಮಿಡಿಯೇಟ್ ಹೋಗಿದ ತಕ್ಷಣ ಸಾಬ್ರಿಗೆ ಆಗ್ಬಿಡ್ತದೆ. ನಮ್ಮ ಇವ್ರಿಗೆ ಹಿಂದೂಗಳಿಗೆ ಆಗ್ತಾಯಿಲ್ಲ. ಅಂದರೆ 20% ಇರುವ ಮುಸ್ಲಿಮರಿಗೋಸ್ಕರ 80% ಇರುವ ಹಿಂದೂಗಳನ್ನು ಎದುರು ಹಾಕಿ. ಹೌದು, ಹಿಂದೂಗಳನ್ನ ಎದುರು ಹಾಕೊಂಡಿದ್ದಾರೆ. ಹೌದು ಸರ್, ಈಗ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ನೋಡ್ಬೋದು. ಹೌದು. ಜಗದೀಶ್ ಶೆಟ್ಟರ್ ಹೋದ್ರು, ತಿರ್ಗಾ ಮತ್ತೆ ವಾಪಸ್ ಬಂದರು ನಿನ್ನೆ. ಏನು ಹೇಳ್ತೀರಿ ಸರ್? ಸೊ ಒಳ್ಳೆ ವ್ಯಕ್ತಿ. ಹೋಗ್ಬಾರ್ದಾಯ್ತು, ಹೋಗ್ಬಿಟ್ರು, ತಿರ್ಗಾ ಬಂದಿದ್ದಾರೆ. ಗೊತ್ತಾಯ್ತು ಅವ್ರಿಗೆ ಇನ್ನು ನೆಕ್ಸ್ಟ್ ಆಡಳಿತ ಬರೋಲ್ಲ ಅಲ್ಲಿ ಡೆಲ್ಲಿನಾಗ. ಮೋದಿ ಸರ್ಕಾರ ಬರೋದು ಗೊತ್ತಾಯ್ತು, ರಿಟರ್ನ್ ಬರ್ತಾ ಇದ್ದಾರೆ. ಲಕ್ಷ್ಮಣ ಸವದಿನೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅವರು ಬರ್ಬೋದು. ಜಗದೀಶ್ ಶೆಟ್ಟರ್ ಅವರು ಬಂದರು, ಲಕ್ಷ್ಮಣ್ ಸವದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಬಂದರೂ ಬರ್ಬೋದು. ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಬರ್ತಾರೆ. ಅವರು ಬರ್ತಾವ್ರೆ. ಎಲ್ಲ ಅಷ್ಟೇ ಸಹ ಹೋಗಿದ್ದಾರೆಲ್ಲ ಬರ್ತಾ ಇದ್ದಾರೆ. ಇವಾಗ ಸೋಮಣ್ಣ ಆವು ಅಂತಂದ್ರು, ಸೋಮಣ್ಣ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಆಮೇಲೆ ಯತ್ನಾಳು ಅವರು ಆವು ಅಂತಂದ್ರೆ ಅವರು ಸುಮ್ಮನೆ ಆಗಿದ್ದಾರೆ. ಎಲ್ಲ ಹೊಂದ್ಕೊಂಡು ವಿಜೇಂದ್ರ ಅವ್ರಿಗೆ ಒಳ್ಳೆ ರಾಜ್ಯ ಅಧ್ಯಕ್ಷ ಕೊಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಡ್ತಾರೆ. ಅವ್ರ ಅಪ್ಪನ ಥರ ಒಳ್ಳೆ ಹುಲಿಯವರು, ಚಿಕ್ಕ ಮರಿ ಹುಲಿ. ಅದು ದೊಡ್ಡ ರಾಜ ಹುಲಿ. ಅವರು ದೊಡ್ಡ ಹುಲಿದು ವಯಸ್ಸಾಯಿತು ಪಾಪ. ಅವರು ಆಡಳಿತ ಓಡಾಡ್ತಾರೆ. ಮೊನ್ನೆಲ್ಲ ಬಂದು ಅಕ್ಷಯ ಕಾಳೆಲ್ಲ ಹಂಚಿದ್ರು, ಮನೆ ಬಂದು ನಮ್ಮ ಬೂತಲ್ಲಿ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಿಜೆಪಿಗೆ ಬಂದರು. ಅಲ್ಲೇನು ಲಾಭ ಸಿಕ್ಕಿಲ್ಲ, ಅದಕ್ಕೆ ವಾಪಸ್ ಬಂದರು. ಅಂದರೆ ಕಾಂಗ್ರೆಸ್ ಅಲ್ಲಿ ಸಮಸ್ಯೆ ಇದೆಯಾ? ಸಮಸ್ಯೆ ಇರೋದಕ್ಕೆ ವಾಪಸ್ ಬಂದಿದೆ ಸರ್. ಸಮಸ್ಯೆ ಇದೆ, ಎಲ್ಲ ಅವರವರೇ ಕೊಳ್ಳೆ ಹೊಡಿತವ್ರೆ. ಇವ್ರಿಗೇನು ಇದು ಕೊಡಿಲ್ಲ, ಅದಕ್ಕೆ ವಾಪಸ್ ರಿಟರ್ನ್ ಬಂದರು. ಈಗ ರಾಜ್ಯದಲ್ಲಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳನ್ನೇ ನೋಡೋದಾದ್ರೆ ಕೆಲವರಿಗೆ ಸಿಕ್ಕಿದೆ, ಕೆಲವರಿಗೆ ಸಿಕ್ಕಿಲ್ಲ. ಹೌದು. ನೀವು ಹೇಳಿದ್ರಿ ಸಾಬ್ರುಗಳಿಗೆ ಮಾತ್ರ ಸಿಕ್ಕಿದೆ. ಹೌದು, ಬೇರೆ 190% ಸಾಬ್ರು ಸಿಕ್ಕಿದೆ ಸರ್. ಪಕ್ಕ ಇದನ್ಕೋ ಗ್ಯಾರಂಟಿ ನೋಡಿ. ಎಲ್ಲ ಅಕ್ಕಿ ಏನೇನು ಬೇಕು ಎಲ್ಲ ಸೌಕರ್ಯ ಕೊಡ್ತಾರೆ. ತಿಂದು ಅವರು ನಮಗೆ ದ್ರೋಹ ಬಗೀತಾರೆ ಅವರು ನೋಡಿ. ಹೌದು. ಮೊನ್ನೆ 50 ಫ್ಲಾಗ್ ಇಟ್ಕೊಂಡು ಇಲ್ಲೆಲ್ಲ ಆಡ್ತಾನೆ ಯಾರೋ ಒಬ್ಬ ಮುಸ್ಲಿಮನ್. ಬೇಕಾಗಬೇಕಲ್ಲ, ನಾವು ಅವ್ರು ಮಾಡೋಕ್ಕಾಗುತ್ತಾ? ವೀರಪ್ಪ ಮೊಯ್ಲಿ ಅವರು ಮೊನ್ನೆ ಅಷ್ಟೇ ಹೇಳ್ತಿದ್ರು, ರಾಮ ಅಂತೇಳಿ ರಾಮ ಮಂದಿರ ಕಟ್ಟಿದ್ರು, ಇನ್ನೇನು ಮಾಡ್ತಾರೆ ಅಂತೇಳಿ. ಅದೇ ಇವಾಗ ವೀರಪ್ಪ ಮೊಯ್ಲಿ ಹೇಳ್ತಾರೆ, 11 ದಿವಸ ಉಪವಾಸ ಇರ್ಬೇಡ್ರಿ, ಯಾರು ಉಳಿಯೋಕ್ಕೆ ಸಾಧ್ಯ ಇಲ್ಲ. 2 ದಿವಸ ಇದ್ದರೆ ಉಳಿಯೋಕ್ಕೆ ಸಾಧ್ಯ ಇಲ್ಲ. 11 ದಿವಸ ಇದ್ರಲ್ಲ ಮೋದಿ, ಉಪವಾಸ ಇದ್ರಲ್ಲ ಸರ್. 23 ದಿನ ಗಾಂಧೀಜಿ ಅವರು ಉಪವಾಸ ಇದ್ರಲ್ಲ. ಅವಾಗ ಇವ್ರು ಕೇಳೋಕೆ ಇದಿರಲ್ಲ ಅವ್ರಿಗೆ. 23 ದಿವಸ ಗಾಂಧೀಜಿ ಇದ್ರಲ್ಲ. ಕಾಂಗ್ರೆಸ್ ಅವ್ರದ್ದು ಒಂದಿದ್ದು, BJP ಅವ್ರದ್ದು ಒಂದಿದ್ದು ಇಲ್ಲಿ ಆ ಥರ. ಚಂದ್ರು ಅಂತ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆ ಯಾರು ಅಧಿಕಾರಕ್ಕೆ ಬರಬೇಕು? ನರೇಂದ್ರ ಮೋದಿ ಅವರೇ ಬರಬೇಕು. ಈಗ ಯಾರ ಹತ್ರ ಕೇಳಿದ್ರೆ ಮೋದಿ. ಯಾಕೆ ಮೋದಿ? ಅವ್ರು ಮಾಡಿದ ಅಭಿವೃದ್ಧಿ ಕೆಲಸ ಪ್ರತಿಯೊಂದು ಕರೆಕ್ಟಾಗಿದೆ. ಸರ್, 67 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, 10 ವರ್ಷ ಬಿಜೆಪಿ ಮಾಡಿದೆ. ಎರಡನ್ನು ಕಂಪೇರ್ ಮಾಡೋದಾದ್ರೆ ಸರ್, 10 ವರ್ಷ 60 ವರ್ಷ ಏನು ಮಾಡಿಲ್ವೋ ಅದನ್ನು 10 ವರ್ಷದಲ್ಲಿ ಮೋದಿ ಅವ್ರು ಮಾಡಿದ್ದಾರೆ ಅಂತ ಹೇಳ್ತೀರಿ. ಹೌದು. ಈಗ ಆರ್ಟಿಕಲ್ 370 ಆಗಿರ್ಬೋದು, ರಾಮ ಮಂದಿರ ಅಂತ ಹೇಳಿದ್ರೆ ಸುಮಾರು 500 ವರ್ಷಗಳ ಕನಸು. ಹೌದು. ಈಗ ನನಸು ಮಾಡಿದ್ದಾರೆ. ಇನ್ನು ಕಾಶಿ ಇದೆ, ಮಥುರೆ ಇದೆ,
ಎಲ್ಲದೂ ಮಾಡ್ತಾರೆ. ಎಲ್ಲಾನು ಮಾಡ್ತಾರೆ ಅಂತ ಹೌದು, ಎಲ್ಲದಕ್ಕೂ ಕೈ ಹಾಕ್ತಾರೆ. ಈಗ ವೀರಪ್ಪ ಮೊಯ್ಲಿ ಅವರು ಕೇಳ್ತಿದ್ರು ರಾಮ ಅಂತೇಳಿ ರಾಮ ಮಂದಿರ ಆಯಿತು, ನೆಕ್ಸ್ಟ್ ಏನು ಮಾಡ್ತೀರಿ ಅಂತೇಳಿ. ನೆಕ್ಸ್ಟು ಕೃಷ್ಣಂದು. ಹೌದು, ಅದೊಂದು ಮುನ್ಸೂಚನೆ ನೆಕ್ಸ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಮಾಡೋದಕ್ಕೆ ಅಂತೇಳಿ. ಹೌದು. ಜಗದೀಶ್ ಶೆಟ್ಟರ್ ಅವರು ಹಾಂ ಬಿಜೆಪಿಯಲ್ಲಿದ್ರು ಮುಖ್ಯಮಂತ್ರಿಯಾಗಿ ಉನ್ನತ ಹುದ್ದೆಗಳನ್ನೆಲ್ಲ ಅಲಂಕರಿಸಿದ್ರು. ಹಾಂ ಬಿಜೆಪಿ ಬಿಟ್ಟರು, ಕಾಂಗ್ರೆಸ್ ಹೋದ್ರು. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರು ಅಂತ, ಅದಕ್ಕೆ ಬರ್ತಾ ಇದ್ದಾರೆ. ನೆಕ್ಸ್ಟು ರೆಡ್ಡಿ ಅವರು ಬರ್ತಾರೆ, ಎಲ್ಲ ಬರ್ತಾ ಇದ್ದಾರೆ. ಈಗ ಲಕ್ಷ್ಮಣ ಸವದಿ ಅವರು ಕೂಡ ಬರ್ತಾರೆ. ಹಾಂ 100% ಬಂದೇ ಬರ್ತಾರೆ. ಬಂದೇ ಬರ್ತಾರೆ ಸರ್. ನಮಸ್ತೆ, ನಿಮ್ಮ ಹೆಸರು? ಮಹೇಶ್ ಅಂತ ಸರ್. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ಯಾರು ಅಧಿಕಾರಕ್ಕೆ ಬರಬೇಕು? ಅದೇ ಸರ್, ಬಿ ಜೆ ಪಿ ಬಂದರೆ ನಮಗೆ ಅದು ಇದಾಗುತ್ತೆ ಸರ್. ಯಾಕೆ ಸರ್ ಬಿ ಜೆ ಪಿ ಬಂದರೆ ಒಂದು ಏನೇ ಒಂದು ಎಲ್ಲ ಕೆಲಸಕ್ಕೂ ಅವರು ಇದು ಮಾಡ್ತಾರೆ. ಏನೇ ಒಂದು ಇದು ಮಾಡಿದ್ರೆ ಅದು ಜಲ್ದಿ ಕೆಲಸಗಳು ನಡೀತೈತೆ ಬೇಗ. ಇವರು ಕಾಂಗ್ರೆಸ್ಸಿನಿಂದ ಏನೂ ಅಷ್ಟು ಕೆಲಸಗಳು ಯಾರು ಇದು ಮಾಡಿಸ್ತಾ ಇಲ್ಲ. ಈಗ ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿಯ ಬಗ್ಗೆ ಏನು ಹೇಳ್ತೀರಿ ಸರ್? 10 ವರ್ಷದ ಅಧಿಕಾರದ ಬಗ್ಗೆ. 10 ವರ್ಷ ಅಧಿಕಾರಗಳಂದರೆ ಇವಾಗ ಅವರು ಒಂದೊಂದು ಮಾಡಿಸೋದು 10 ವರ್ಷದಿಂದ ಏನೋ ಒಂದು ಎಲ್ಲ ಮಾಡಿಸೋದು. ಇವಾಗ ಮೊನ್ನೆ ಕೂಡ ರಾಮ ಮಂದಿರ ಇದೆಲ್ಲ ಮಾಡಿಸಿದ್ರು. ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರ ನಡೆಸ್ತಿದೆ. ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದೆ. ಗ್ರಾಜನ ಯೋಜನೆ ಎಲ್ಲ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಏನಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಬರುತ್ತೆ ಅಂತಾರೆ, ಸ್ವಲ್ಪ ಜನಕ್ಕೆ ಏನಾಗಿದೆ ಇವ್ರಿಗೆ ಬಂದಿಲ್ಲ ಅವ್ರಿಗೆ ಬಂದಿಲ್ಲ, ಆಮೇಲೆ ಅದು ತಗೊಂಬ ಇದು ತಗೊಂಬ ಅಂತಾರೆ. ರೇಷನ್ ಕಾರ್ಡ್ ಕೇಳಕ್ಕೆ ಹೋದರೆ ಏನಂತಾರೆ, ಅದು ನಿಮಗೆ ಇದು ಬಂದಿಲ್ಲ, KFCP ಮಾಡಬೇಕು ಹಂಗೆ ಹಿಂಗೆ ಅಂತೇಳಿ ಏನೇನೋ ಒಂದು ಉತ್ತಮನೆ ಕೊಡ್ತಾ ಇದ್ದಾರೆ. ಈಗ 10 kg ಅಕ್ಕಿ ಸಿಗ್ತಿದೆ ನಿಮಗೆ. 10 kg ಅಕ್ಕಿ ಕೊಡ್ತೀನಿ ಅಂತವ್ರೆ, ಅದು ಈಗ ಸಿಗ್ತಾ ಇಲ್ಲ, ಇನ್ನೇವರೆಗೂ ಸಿಗ್ತಾ ಇಲ್ಲ. ಮನೆ ಅಡ್ಡೊತ್ತಿಗೆ 2,000 ರೂಪಾಯಿ ಸಿಗ್ತಿದೆ ಸರ್. ಅದು ಕೆಲವರು ಏನೋ ಅದು ನಿಮಗೆ ಪ್ರೂಫ್ ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ ಅಂತಾರೆ. ಅದು ಮಾಡಿಕೊಟ್ರು ತಿರ್ಗಾ 1 ತಿಂಗಳೇನೋ ಬಂದೈತೆ, ತಿರ್ಗಾ 3 ತಿಂಗಳಿಂದ ಬಂದಿಲ್ಲ. ಅಧಿಕಾರಕ್ಕೆ ಬರುವ ಮೊದಲು ಕಾಂಗ್ರೆಸ್ ಪಕ್ಷ ಎಲ್ಲ ಔಷಧಿನೂ ಕೊಡ್ತೀನಿ ನಿಮಗೆ, ಎಲ್ಲ ನಾನು ಇದು ನಿಮಗೆ ಫ್ರೀ ಅವ್ರಿಗೆ ಫ್ರೀ ಅಂತ ಎಲ್ಲ ಹೇಳಿದರು. ಇವಾಗ ಹೇಳಿದ ಮೇಲಿಂದ ಏನು ಮಾಡ್ತಾಯಿದ್ದಾರೆ, ಇವಾಗ ಅದು ಒಂದು ತಿಂಗಳು ಕೊಟ್ಟಿದ್ರೇನೋ ಕೊಟ್ಬಿಟ್ಟು ತಿರ್ಗಾ ಇವಾಗ ಏನಂದರೆ ಇವನ್ನ ಅದು ಏನು ಇದು ಮಾಡ್ತಾಯಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿದಂಗೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು, DCM ಅವರನ್ನು ನೋಡಿದ್ರೆ ಒಂದು ಮತದ ಮತ ಓಲೈಕೆಗೋಸ್ಕರ, ಅಂದ್ರೆ 20% ಇರುವ ಮುಸ್ಲಿಮರ ಮತಕ್ಕೋಸ್ಕರ ಇಡೀ ಹಿಂದೂಗಳನ್ನು ಎದುರು ಹಾಕೊಳ್ತಾರೆ. ಹೌದು, ಅವ್ರದ್ದು ಇವಾಗ ಹಿಂದೂಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರೆ ಹಿಂದೂಗಳು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಹೌದು ಸರ್, ಇವಾಗ ಬಂದಿದ್ದು ಅದೇ ಇವಾಗ ತುಂಬ ಪ್ರಾಬ್ಲಮ್ ಆಗಿರೋದು. ಇವಾಗ ನಮ್ಮ ಇದು ಬಂದರೆ ಎಲ್ಲ ನಮ್ಮ ಹಿಂದೂಗಳು ತುಂಬ ಬರ್ತಾರೆ. ಇವಾಗ ಮುಸ್ಲಿಮ್ಸು ಸೇರಿದ ಮೇಲೆ ಇವಾಗ ನಮಗೇನಂತೆ ತುಂಬ ಹಿಂದೂಗಳಿಗೆ ತುಂಬ ಏಟಾಗ್ತೈತೆ. ಈಗ ನಿಮಗೆ ಗ್ಯಾರಂಟಿ ಯೋಜನೆ ಎಲ್ಲ ಬೇಕಾ, ಅಭಿವೃದ್ಧಿ ಕಾರ್ಯ ನಡಿಬೇಕಾ? ನಮಗೆ ಅಭಿವೃದ್ಧಿ ಕಾರ್ಯ ನಡಿಬೇಕು ಚೆನ್ನಾಗಿ, ಅದೇ ಮೈನ್ ಬೇಕಾಗಿರೋದು. ಗ್ಯಾರಂಟಿ ನಮ್ಗೆ ಕೊಡ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೇನಂದರೆ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಚೆನ್ನಾಗಿ. ಮೋದಿಯವ್ರು ಬಂದರೆ ಎಲ್ಲ ನಡೀತೈತೆ ಅಂತ ಒಂದು ನಮಗೆ ಗ್ಯಾರಂಟಿ ಇದೆ. ಈಗ ರಾಜ್ಯದ ಸ್ಥಿತಿಯನ್ನು ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿದ್ರು, ಮುಖ್ಯಮಂತ್ರಿ ಕೂಡ ಆಗಿದ್ರು. ಅದಾದ ನಂತರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು. ಈಗ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಗೆ ಮತ್ತೆ ಚುನಾವಣೆ ಇಲ್ಲ, ತುಂಬ ಒಳ್ಳೇದೇ ಸರ್. ಅವರು ಇವಾಗ ಜಗದೀಶ್ ಶೆಟ್ಟರ್ ಇದಕ್ಕೆ ಬಂದಿದ್ದು ತುಂಬ ಒಳ್ಳೇದಾಯಿತು. ಯಾಕಂದರೆ ಈ BJP ಬಂದಮೇಲೆ ಅವರು ಇದು ಒಂದು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈ ಮೋದಿ ಇದರಿಂದ ಇವ್ರು ಚೆನ್ನಾಗಿ ನಡೆಸ್ತಾರೆ ಅಂದ್ಬಿಟ್ಟು ಅವ್ರು BJP ಬಂದಿದ್ದು ತುಂಬ ಒಳ್ಳೇದೇ ಸರ್. ಹಾಗಾದ್ರೆ ಮೊದಲು ಮೋದಿ ಅವರು ಸರಿಯಾಗಿ ನಡೆಸ್ತಿರ್ಲಿಲ್ವ, ಹಾಗೆ ಕಾಂಗ್ರೆಸ್ ಹೋದ್ರೆ? ಇಲ್ಲ ಹಂಗಂತಲ್ಲ, ಇವಾಗ ಯಾವಾಗೂ ಅಷ್ಟೇ ಮೋದಿಯವರು ಚೆನ್ನಾಗಿ ನಡೆಸ್ತಾ ಇದ್ದಾರೆ. BJP ಅನ್ನೋದು ತುಂಬ ಒಳ್ಳೆ, ಎಲ್ಲ ಹಿಂದೂಗಳು ಇದಾಗಿಂತೆ ಎಲ್ಲರೂ ಅದಕ್ಕೆ ಹಾಕಬೇಕು ಅಂತ ಒಂದು ಇದ್ದಾರೆ ಚುನಾವಣೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ. ನಿಮ್ಮ ಪ್ರಕಾರ ಯಾರು ಅಧಿಕಾರಕ್ಕೆ ಬರಬೇಕು? BJP. ಯಾಕೆ ಸರ್ BJP ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಾಗಬೇಕು BJP? ನರೇಂದ್ರ ಮೋದಿ. ಯಾಕೆ ಸರ್ ಮೋದಿ ಅವರು? ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ಚೆನ್ನಾಗಿ ಮಾಡೋದು ಅಂತ ಹೇಳಿದರೆ 67 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ, 10 ವರ್ಷ BJP ಆಡಳಿತ ಮಾಡಿದೆ. ಕಂಪೇರ್ ಮಾಡೋದಾದ್ರೆ ಸರ್ BJP ಅಂತಲೇ ಹೇಳ್ತೀರಿ ಸರ್. ಈಗ BJPಯಲ್ಲಿ ರಾಜ್ಯದ ಸ್ಥಿತಿಯನ್ನು ನೋಡೋದಾದ್ರೆ ಜಗದೀಶ್ ಶೆಟ್ಟರ್ ಅವರು BJPಯಲ್ಲೇ ಇದ್ದರು. ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಮತ್ತೆ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಆಗುವಾಗ BJPಗೆ ಮರು ಸೇರ್ಪಡೆ ಆಗಿದ್ದಾರೆ. ಏನು ಹೇಳ್ತೀರಿ ಸರ್? ಅವ್ರು ಇಲ್ಲಿ ಕಾಂಗ್ರೆಸ್ ಅವ್ರು ಏನೋ ಸ್ವಲ್ಪ ಇದಾಗಿರ್ತದೆ, ಅದಕ್ಕೆ ಅಲ್ಲಿ ಆ ಕಡೆ ಹೋಗಿದ್ದಾರೆ ಅವರು. ಮಾಮೂಲಿ 9 ತಿಂಗಳು ಕಾಂಗ್ರೆಸ್ ಅಲ್ಲಿ ಇದ್ರು. ಅದೇ ಕಾಂಗ್ರೆಸ್ಸಲ್ಲಿ ಇದ್ರು. ಇಲ್ಲಿ ಅವ್ರಿಗೇನು ಅಂಡರ್ಸ್ಟ್ಯಾಂಡಾಗಿ ಆಗಿಲ್ಲ, ಅದಕ್ಕೆ ಆ ಕಡೆ ಹೋಗಿದ್ದಾರೆ, BJP ಕಡೆ ಹೋಗಿದ್ದಾರೆ. ಈಗ ನರೇಂದ್ರ ಮೋದಿ ಅವರ ಅಧಿಕಾರದ ಬಗ್ಗೆ ಏನು ಹೇಳ್ತೀರಿ? ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಒಳ್ಳೆ ಇದೆಲ್ಲ ಕೆಲಸ ಮಾಡಿದ್ದಾರೆ. ರಾಮ ಮಂದಿರ ಇದೆಲ್ಲ ಇದು ಮಾಡಿದ್ದಾರೆ. ನಮ್ಮ ಔಟ್ಸೈಡ್ ಕಂಟ್ರಿಗಳೆಲ್ಲ ಒಳ್ಳೆ ಹೆಸರು ತಂದಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನರೇಂದ್ರ ಮೋದಿ ಬೇಕು ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.